ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. 2.5 ವರ್ಷದ ಸಂಭ್ರಮದಲ್ಲಿ ಒಂದು ಕಡೆ ಸರ್ಕಾರ ಇದ್ರೆ ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಬಿಜೆಪಿ ಪೋಸ್ಟರ್ ಬಿಡುಗಡೆಯನ್ನ ಮಾಡಿದೆ. ಹಲವು ವೈಫಲ್ಯಗಳನ್ನ ಪ್ರಸ್ತಾಪ ಮಾಡಿ ವಿಡಿಯೋ ಬಿಡುಗಡೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಪೋಸ್ಟರ್ ಬಿಡುಗಡೆ ಮಾಡಲಾಗಿದೆ. ಕಾಂಗ್ರೆಸ್ ಸರ್ಕಾರದಿಂದ ಜನವಿರೋಧಿ ಆಡಳಿತವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಆಡಳಿತ ನಡೆಸುವಲ್ಲಿ ಸಿದ್ದರಾಮಯ್ಯ ಸರ್ಕಾರ ವೈಫಲ್ಯವನ್ನ ಕಂಡಿದೆ. ಆರ್ ಅಶೋಕ್ ವಿಪಕ್ಷ ನಾಯಕ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಸುದ್ದಿಗೋಷ್ಠಿಗೂ ಮುನ್ನ ರಾಜ್ಯ ಸರ್ಕಾರದ ಶೂನ್ಯ ಸಾಧನೆಯ ವಿಡಿಯೋವೊಂದನ್ನು ಬಿಡುಗಡೆ ಮಾಡಿದ್ದಾರೆ. ಮೂಡ ಹಗರಣ, ವಾಲ್ಮೀಕಿ ನಿಗಮದ ಹಗರಣ, ಸ್ಮಾರ್ಟ್ ಮೀಟರ್, ವಸತಿ ಇಲಾಖೆ, ಈ ರೀತಿಯಾಗಿ ಹಲವು ಹಗರಣಗಳನ್ನ ಮಾಡ್ಕೊಂಡು ಬಂದಿದೆ ಸರ್ಕಾರ. ಇನ್ನು ಗ್ಯಾರಂಟಿಯನ್ನ ನೀಡಿರೋದ್ರಿಂದ ಖಜಾನೆ ಖಾಲಿಯಾಗಿದೆ. ಎಲ್ಲಾ ವಸ್ತುಗಳ ಬೆಲೆಯೂ ಕೂಡ ಏರಿಕೆ ಕಂಡಿದೆ. ಶಾಲಾ ಸಮವಸ್ತ್ರ ಇಲ್ಲ, ಬಾಣಂತಿಯರ ಸರಣಿ ಸಾವಾಗ್ತಾ ಇದೆ ಅಂತ ಹೇಳಿ ಈ ರೀತಿಯಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. 2 ವರ್ಷ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ 2 ಹೋಳು, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ 2 ಭಾಗ ಆಗಿ ಇವತ್ತು ಆಚರಣೆ, ಅವರ ಸಂಭ್ರಮದ ಆಚರಣೆ ಏನಿದೆ ಅಂತಂದರೆ, ಡಿ ಕೆ ಶಿವಕುಮಾರ್ ಅವರು ಕಾಯಿಲೆ ಬಿದ್ದು ಸ್ವರಗಿ ಡ್ರಿಪ್ ಹಾಕ್ಸ್ಕೊಂಡು ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾರ್ಯಾರು ಡೆಲ್ಲಿಗೆ ಹೋಗಿದ್ದಾರೋ ಅವ್ರಿಗೆಲ್ಲ ಆವಾಜ್ ಹಾಕಿ, ಯಾಕೆ ಡೆಲ್ಲಿಗೆ ಹೋಗಿದ್ಯಾ, ನಿನ್ನ ಕ್ಯಾಬಿನೆಟ್ಟಿಂದ ತೆಗಿತೀನಿ, ನಿನ್ನ MLAಗೆ ಫಂಡ್ ಕೊಡಲ್ಲ ಅಂತೇಳಿ ಧಮಕಿ ಹಾಕಿರೋ ಅಂಥದ್ದೂ ಕೂಡ ಮಾಧ್ಯಮದಲ್ಲಿ ಬರ್ತಾ ಇದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಎಲ್ಲರಿಗೂ ಡೆಲ್ಲಿಗೆ ಹೋಗಿ ಅಂತಾರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಡೆಲ್ಲಿಗೆ ಯಾಕೆ ಹೋದೆ ಅಂತ ಕೇಳ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಪಾರ್ಟಿಯ 2 ವರ್ಷದ ಹೋಳು, ಜನರ ಪಾಲಿಗೆ ಗೋಳು.